ಸಂಡೇ ಬಂತು ಅಂದರೆ ಮನೆಯೆಲ್ಲ ಕ್ಲೀನ್ ಮಾಡೋ ಹುಚ್ಚು ಯಾರಿಗಿರೋದು ಸರ್? ನಮಗಿರುತ್ತೆ ಮೇಡಮ್. ನಿಮಗ ಸರ್ ನಿಜ ಹೇಳಿ. ನಾವು ಸಂಡೇ ಮಿಲಿಟ್ರಿಗೆ ಸಂಡೇಗೊಮ್ಮೆ ಮೇಂಟೆನೆನ್ಸ್ ಡೇ ಅದು. ಓ ಇವಾಗಲೂ ಅದನ್ನೇ ಪಾಲಿಸ್ತೀರಾ? ನಾನು ನಮ್ದು ನೀವು ಸಂಡೇ ರಜಾ, ಸ್ಕೂಲ್ ರಜಾ, ಸೊ ನಾನು ಅವತ್ತೇ ಮಾಡೋದು. ಓ ಇಬ್ರು ಸೇರಿ ಕ್ಲೀನ್ ಮಾಡ್ಬಿಡ್ತೀರಾ ಮನೇನ? ಮಾಡ್ಬಿಡ್ತೀವಿ. ಯಾರಿಗೆ ಜಾಸ್ತಿ ಇದು ಹಿಂಗೆ ಇರಬೇಕು ಅದು ಹಂಗೆ ಇರಬೇಕು ಅಂತಿರೋದು? ಇವ್ರಿಗೆ. ಅವ್ರಿಗಾ? ಹೌದಾ ಸರ್? ತಲೆ ತಿಂದಾಕ್ಬಿಡ್ತೀರಾ? ತುಂಬಾನೇ ಎಲ್ಲ ಕೆಲಸ ಮೇಡಮ್ ನಾನು ಮಾಡೋದು. ಅದು ಅಲ್ಲಿರ್ಬೇಕಂದ್ರೆ ಇರ್ಬೇಕು. ಅವರೇ ಮಾಡ್ತಾರಾ ಅಥವಾ ನಿಮಗೆ ಮಾಡಕ್ಕೆ ಹೇಳ್ತಾರಾ? ತಾವೇ ಮಾಡ್ತಾರ. ನೋಡಿದ್ರೆ ಅದಿಷ್ಟ ನನಗೆ ಅಲ್ವಾ. ನಮಗೆ ಕ್ಲೀನ್ ಮಾಡೋ ಹುಚ್ಚಿದ್ರೆ ನಾವು ಮಾಡಬೇಕು, ಬೇರೆಯವ್ರಿಗೆ ಹಿಂಸೆ ಮಾಡಬಾರ್ದಂತ ಅಲ್ವಾ ಸರ್? ಪಾಪ ಅವ್ರಿಗೇನು ಗೊತ್ತಾ ಅವ್ರು ಮಾಡ್ತಾರ, ಅವರು ನಮಗೇನು ಗೊತ್ತೋ ನಾವು ಹಂಗೆ ನಾವು ಮಿಲಿಟ್ರಿಗೆ ಹೋಗಿ ಬಂದಿಲ್ಲ. ಕರೆಕ್ಟ್ ಅಲ್ವಾ? ಹೌದೌದು ಕರೆಕ್ಟ್. ಏಟ್ ತಿಂದಿಲ್ಲ. ಕರೆಕ್ಟ್ ಹೌದು. ಸೊ ನಿಮ್ಮ ಪ್ರಕಾರ ಹೇಳಿ, ಸಂಡೇ ಬಂತು ಅಂದರೆ ಕ್ಲೀನ್ ಜಾಸ್ತಿ ಮಾಡೋದು ಯಾರು? ಪಾಪ ಉಮೇಶ್ ಬರ್ಡೇ ಎತ್ಬಿಟ್ರಲ್ಲಪ್ಪ ಎಲ್ಲರೂ. ಒಬ್ಬರೇ ಒಬ್ಬರು ಮಾತ್ರ ಅಕ್ಮಾದೇವಿದು ಅಷ್ಟೇ. ಓಕೆ, ಈಗ ನೋಡಿ ನಿಮ್ಮ ಕಡೆನೇ ಬಹುಮತ ಬಂದಿರೋ ಕಾರಣ ಅವ್ರದ್ದೇ ತಪ್ಪು ಆಯಿತಾ. ಇವಾಗ ಅವ್ರಿಗೆ ಶಿಕ್ಷೆ ಕೊಡ್ತೀನಿ. ಇಬ್ಬರು ಇವಾಗ ಎದ್ದು ನಿಂತ್ಕೋಬೇಕು. ನಾನೊಂದು ಒಳ್ಳೆ ಹಾಡು ಹಾಕ್ತೀನಿ, ಡ್ಯಾನ್ಸ್ ಮಾಡಬೇಕು. ನಿಮ್ಮ ಯಜಮಾನ್ರಿಗೆ ನೀವು ಒಂದೇ ಒಂದು ಮುತ್ತು ಕೊಡಬೇಕು, ಸರಿನಾ? ಓಕೆನಾ? ನಿಲ್ಕೋದಿಲ್ಲ ಏನ್ರೆ? ನಿಲ್ಕೋದಿಲ್ಲ. ನಿಂತ್ಕೊಳ್ಳಿ ಸರ್. ಹೂವಿನಲ್ಲಿ ಹೆಣ್ಣಿನ ಡ್ಯಾನ್ಸ್ ಮಾಡಕ್ಕೆ ಸರ್. ಹೆಣ್ಣಿನಲ್ಲಿ ಹೂವಿನ ಬಣ್ಣ ನೋಡು, ಹೆಣ್ಣೆ ಹೂವೆಂದು ಪ್ರೀತಿ ಮಾಡು, ಹೆಣ್ಣಿನಲ್ಲಿ ಸಂಗೀತ ಕೇಳಿ ನೋಡು, ಸಂಗೀತಕ್ಕೆ ಸ್ಫೂರ್ತಿ ಹೆಣ್ಣು ನೋಡು, ಹೆಣ್ಣೆ ಸಂಗೀತವೆಂದು ಹಾಡು, ಗಾಳಿಯಾಡು ಲೈಫಲ್ಲಿ ಸೌಗಂಧ ಕೊಡ್ಬೇಕು ಆಡಿಲ್ಲ. ಕೂತ್ಕೊಳ್ಳಿ. ನೋಡಿ ಸರ್, ಮಾಡಬೇಕು ಅಂತ ಮನ್ಸಿದ್ರೆ ಎಗರಾದ್ರೂ ಮುತ್ತು ಕೊಡ್ತಾರೆ ಅವರು. ನೀವು ಎಟ್ಕೋದಿಲ್ಲ ಅಂದ್ಬಿಟ್ರಿ. ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ. ಓಕೆ, ಮನಸ್ಸಿದ್ರೆ ಕೆಲಸ ಮಾಡೋದು, ಇಲ್ಲಾಂದ್ರೆ ಆಮೇಲೆ ಮಾಡೋಣ ಅನ್ನೋದು ಯಾರು? ಸರ್ ನಾ ಮಾಡಿದ ಕೆಲಸ ನಾನೇ ಮಾಡಿನಂತ ಅನ್ಬಾರ್ದಲ್ಲ, ಅದಕ್ಕೆ ನಾನು ಇಟ್ಟಿಲ್ಲ. ಅವರಾಗಲಿ ಓಕೆ. ಸೊ ಇವ್ರಿಗೆ ಒಳ್ಳೆ ಮೂಡಲ್ಲಿ ಇದ್ರೆ ಮಾತ್ರ ಕೆಲಸ, ಇಲ್ಲಾಂದ್ರೆ ಮಾಡಲ್ಲ. ಜಪ್ಪಯ್ಯ ಅಂದ್ರೂ ಮಾಡಲ್ಲ. ನೀವು ಎಷ್ಟು ಕೇಳಿದ್ರು ಮಾಡಲ್ಲ. ಅಲ್ಲ ಅಂದ್ರೆ ಒಳ್ಳೆ ನೋಡಲ್ಲ. ಇಲ್ಲಿ ಒಂದು ಉದಾಹರಣೆ ಕೊಡಿ ನನಗೆ ಇದ್ರ ಬಗ್ಗೆ. ಮೇಡಮ್, ನನಗೆ ಮನೆಯಲ್ಲಿ ಇವ್ರು ಕೂಡ ಬೇಸರದಾಗ ನಾನು ಹೊಲದಲ್ಲಿ ಕೆಲಸ ಇದು ಹೊಲ ತೊಗೊಂಡ್ಬಿಟ್ಟಿದ್ದೀನಿ, ಫಾರ್ಮ್ ಹೌಸ್ ಮಾಡಿಬಿಟ್ಟಿದ್ದೀನಿ. ಎಲ್ಲ ಗಿಡಗಳು ಹಾಕಿದ್ದೀನಿ, ರೂಮ್ ಮಾಡಿದ್ದೀನಿ. ನನಗೆ ಮಿಲಿಟ್ರಿಯಾಗಿಂದ ಎಷ್ಟು ಲೈಫ್ ಇದೆಯಲ್ಲ ಅಲ್ಲಿ ಅಷ್ಟು ಚೆನ್ನಾಗಿ ಆಗುತ್ತೆ ನನಗೆ. ಅಲ್ಲಿ ಇದ್ಬಿಡ್ತೀರಾ, ತುಂಬ ತಲೆ ತಿಂದ್ರು ಅಂದ್ರೆ ಮೇಡಮ್ ಈಗೆಲ್ಲ ಏನಿದು ಕೆಲಸ. ಇನ್ಮೇಲಿಂದ ಇವರು ನಿಮಗೆ ಬೇಜಾರು ಮಾಡಿದ್ರೆ ನೀವು ಹೋಗ್ಬಿಡಿ ಅಲ್ಲಿಗೆ. ನಾ ಅಮ್ಮನ ಮನೆಗೆ ಹೋಗ್ಬಿಡ್ತೀನಿ. ಎಲ್ಲದಕ್ಕೂ ತವ್ರ ಮನೆಯೇ ರಾಮಬಾಣ. ನಿಜ ಅಲ್ವಾ? ಕರೆಕ್ಟ್ ಅಲ್ವಾ?